ಮಾರ್ನಿಂಗ್, ನಮಸ್ಕಾರ ರೀ. ನೋಡ್ರಿಪ್ಪ, ಬೆಳಗ್ಗೆ ಎದ್ದು ಕೂಡಲೇ ವಾಕಿಂಗ್ ಹೋಗ್ಬೇಕಾದ್ರೆ ಈಗ ಮಳೆ ಬರ್ಲಾಕ್ಕೆ ಶುರು ಮಾಡೈತಿ. ಈಗ ಹೆಂಗೆ ವಾಕಿಂಗ್ ಆಗೋದು ಇದೇ ಗೊತ್ತಿಲ್ಲ. ಬಾಕ್ರಿ ದಿನಾಲೂ ವಾಕಿಂಗ್ ಹೋಗ್ತೈತಿ. ಇವತ್ತಿಂದ ವಾಕಿಂಗ್ ಏನು ಗ್ಯಾರಂಟಿ ಇಲ್ಲ, ಯಾಕಂದ್ರೆ ಮಳೆ ಬರ್ಲಾಗ್ತೈತಿ. ನನಗನ್ನಿಸ್ತು ಮಳೆ ಇಲ್ಲ ಅಂತೇಳಿ ನಾ ಎದ್ದು ತಯಾರಾಗಿ ಬ್ಲ್ಯಾಕ್ ಕಾಫಿ ಕುಡಿದು ನಮ್ಮ ಮನೆಯವ್ರಿಗೂ ಕಾಫಿ ಮಾಡಿಕೊಟ್ಟು ರೆಡಿ ಅದೇ. ನಾವಿಬ್ಬರು ಎದ್ದೇವಿ. ಅವ್ರದ್ರೆ ವಾಕಿಂಗ್ ಆಯ್ತು, ಅವ್ರು ಹೋಗಿ ಬಂದರು. ನಂದು ವಾಕಿಂಗ್ ಹೆಂಗೆ ಹೋಗೋದು ಯಾರಿಗೆ ಗೊತ್ತೀಗ. ಅವ್ರು ಭಾಳ ಜಲ್ದಿ ಎದ್ದು ಹೋಗಿಬಿಡ್ತಾರೆ ಮುಂಜಾನೆ. ಅವ್ರೇನು ನಮ್ಗೆ ಹೇಳೋದು ಇಲ್ಲ, ನಾವು ಹೊಂಟೀನಿ ಬರ್ತೀರಿ ಬಿಡ್ತೀರೇನಂತ. ಅವ್ರು ಎದ್ರಲ್ಲ, ಎದ್ದು ಕಿಶನ್ ಹೋಗಿಬಿಡ್ತಾರೆ ತಮ್ಮ ತಾವಿ. ನಮ್ದು ಏನು ಕೇಳಂಗಿಲ್ಲ. ಈಗರೆ ವಾಕಿಂಗ್ ಹೋಗೋದಂದ್ರೆ ಕಠಿಣ ಐತಿ. ಏನಾಗ್ತೈತೆ ನೋಡೋಮು. ಈ ಸದ್ದು ಈಗ ನಮ್ಮ ಮನೆಯವ್ರು ಟಿಫಿನ್ ಮಾಡಾಕಿದ್ದೀನಿ. ಅವ್ರಿಗೆ ಚಪಾತಿ ಪಲ್ಯ, ಅವ್ರದ್ದು ಚಪಾತಿ ಪಲ್ಯ ಆದಮೇಲೆ ಬದ್ನಿಕಾಯಿ ಪಲ್ಯ ಮಾಡಾಕಿದ್ದೀನಿ. ಚಪಾತಿ ಅವ್ರಿಗೆ ಟಿಫಿನ್ ಕೊಡೋದೈತಿ. ಈಗ ಅವ್ರಿಗೆ ನಾಷ್ಟನೂ ಕೊಡೋದೈತಿ. ಅದಿಷ್ಟು ಮಾಡಿ ಅವ್ರು ಆಫೀಸ್ಗೆ ಹೋದ್ರಂದ್ರೆ ನನಗೆ ವಾಕಿಂಗ್ ಹೋಗ್ಲಿಕ್ಕೆ ಚಲೋ ಆಗ್ತೈತು. ಈಗಾರೆ ಮಳೆ ಬರಾಕತೈತಿ. ಅದ್ರ ನೋಡ್ತೀನಿ ನಾನು ವಾಕಿಂಗ್ ಏನಾಗ್ತೈತಿ. ಅಲ್ಲಿ ನನ್ನ ಫ್ರೆಂಡ್ನು ಹಾದಿ ನೋಡ್ತಾಳೆ. ನಾವೆಲ್ಲರೂ ಭೇಟಿ ಆಗ್ತೀವಿಲ್ಲ ಮುಂಜಾನೆ ಎದ್ದು ಕೂಡಲೇ. ಈಗ ಅಕ್ಕಿನೂ ಪಾಪಕ್ಕಿಗೆ ಅನ್ಸೋದು ಏರಿ ಈಕಿ ಬರಲೇ ಇಲ್ಲ ಇವತ್ತು ಮಳೆ ಬರ್ಲಾಗ್ತದೆ ಅಂತೇಳಿ ಅವ್ರ ಸೊಸೈಟಿಗೆ ವಾಕಿಂಗ್ ಮಾಡಿ ಬರ್ತೀವಿ. ಹೀಗೆ ನೋಡ್ತೀನಿ ಈಗ ಏನಾಗ್ತೈತಿ. ಬಾಯ್, ಭೇಟಿ ಆಗೊಂಬ ಹೊಳ್ಳಿ. ವೆಲ್ಕಮ್ ಬ್ಯಾಕ್. ಈಗ ಅಷ್ಟೇ ನಾನು ಸ್ನಾನ ಮಾಡಿ ಬಂದೀನಿ. ಈಗ ನನಗೆಲ್ಲ ಇವತ್ತು ದೇವ್ರದ್ದು ಕ್ಲೀನ್ ಮಾಡೋದೈತಿ. ಅದು ನಿಮ್ಗೆ ನಾ ತೋರ್ಸಕ್ಕಿದ್ದೀನಿ ಈಗ ನೋಡ್ರಿ. ಯಾಕಂದ್ರೆ ಇದೆಲ್ಲ ದೇವ್ರ ಸಾಮಾನು ತಗೋದು ಇವತ್ತು ಅಮಾಶೆ ಐತಿಲ್ಲ, ಅದ್ರ ಸಂಬಂಧ ಇವತ್ತು ದೇವಾರ ಎಲ್ಲ ಪೂರ್ಣ ಕ್ಲೀನ್ ಮಾಡೋದೈತಿ. ನನಗ ಎಲ್ಲ ಸ್ವಚ್ಛಗೆ ಒಳ್ಳೇದಿಂದ ಸ್ವಚ್ಛ ಮಾಡೋದಂದ್ರ ಚಲೋ ಅನಸ್ತೈತಿ. ಇದು ನಿನ್ನೆ ಬೆಳಗ್ಗೆ ಹಚ್ಚಿದ ದೀಪ ಇನ್ನೂ ಆದ್ರೂ ಚಾಲು ಐತಿ. ದೇವ್ರ ಮುಂದೆ ನಿನ್ನೆ ಬೆಳಗ್ಗೆ ಹಚ್ಚಿದೈತಿ. ಇದಕ್ಕೇನ್ ಶಾಂತ ಮಾಡಂಗಿಲ್ಲ, ಅದಕ್ಕೆ ಸೈಡ್ ತೆಗೆದಿರ್ತೀನಿ. ಇದು ಐತಿ. ಆಮೇಲೆ ಎಲ್ಲ ದೀಪಿಗೆಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತ ಶ್ರಾವಣದ ಇವತ್ತು ಫಸ್ಟ್ ಅಮಾವಾಸ್ಯೆ ಐತಿಲ್ಲ, ಅದ್ರ ಸಂಬಂಧ ಇವತ್ತೆಲ್ಲ ಸ್ವಚ್ಛ ಮಾಡಿ ರೆಡಿ ಮಾಡೋದು. ಅವ್ರಿಗೆ ಸ್ನಾನ ಮಾಡಿಸಿ ಇದು ಯಾಕಂದ್ರ ದೇವಾರ ಮೊದಲು ಒಳಗ್ ಸಣ್ಣದೇ ದೇವರ ಇತ್ತು. ಅದು ಸಣ್ಣದಾದ ಸಂಬಂಧ ಏನು ಇಡ್ಲಿಕ್ಕೆ ಸರಿಯಾಗಿ ಆಗ್ತಿದ್ದಿಲ್ಲ ನಮ್ಗೆ ದೇವ್ರದ್ದು ಸಾಮಾನ. ಈಗಿದ್ರೆ ಇದು ನಮ್ಮ ಮನೆಯವರಿಗೆ ಹಚ್ಚಿಸಿ ಇದು ಒಳ್ಳೆ ದೇವಸ್ಥಾನ ಇದು ಚಂದಾಗಿ ಮಾಡಿಸ್ಕೊಂಡೈತಿ. ಅವ್ರಿಗೆ ಬೆನ್ ಹಾಕಿ ಕುಂತು ಮಾಡಿಸ್ಕೊಬೇಕಾಗ್ತೈತಿ. ಅವರಿಗೆ ಅದ್ರ ಒಂದು 100 ಸಾರಿ ಹೇಳ್ಬೇಕು, ನನಗ್ ಮಾಡಿಸ್ಕೊಡ್ರಿ ಅಂತ ಹೇಳಿ. ನಾವೀಗ ಪುನಾದಾಗ ಬಂದ್ಮೇಲೆ ನಾವು ಮೊದಲು ಲೋಣಾಳದಾಗ ಇದ್ದೇವಿ. ಮೊದಲು ನಾವು ಲೋಣಾಳದಾಗ ಇದ್ದಾಗ ಸಣ್ಣದ ಅಲ್ಲೇನೋ ಸಣ್ಣದ್ ಗುಡಿ ಇತ್ತು, ಆದ್ರೆ ಅಲ್ಲಿ ತೆಳಗ್ ಕೂತು ಮಾಡಂಗಿತ್ತು. ಅದು ಭಾರಿ ಬೆಸ್ಟ್ ಇತ್ತು. ಅದು ಮನಿನೂ ಸಣ್ಣದಿತ್ತು, 1 ಬೆಡ್ರೂಮ್ ಹಾಲ್ ಕಿಚನ್. ಆದ್ರೂ ಅದು ಗುಡಿ ಬಹಳ ಚಂದಾಗಿತ್ತು ಅಲ್ಲಿ. ಇಲ್ಲಿ ಹಾಗೆ ಇದು 2 BHK ಅದ. ಇದು ಅಕ್ಕಿತಲ್ಲಿ ದೊಡ್ಡ ಮನಿ ಅದ, ಆದ್ರೆ ದೇವ್ರಿಗೆ ನನಗ್ ಜಾಗನೇ ಸರಿಯಾಗಿದ್ದಿಲ್ಲ. ಅದ್ರ ಸಂಬಂಧ ಏನ್ ಮಾಡಿದ್ರೆ ಇದು ಮಾಡಿಸ್ಕೊಂಡಿನಿ ಹೋದ ವರ್ಷ ನಮ್ಮ ಮನೆಯವ್ರಿಗೆ ಹೇಳಿ. ಅದರಿಂದ ಇದಿಷ್ಟ ಬೆಸ್ಟ್ ಆಗಿ ಆಗೈತಿ. ಈಗ ಚಂದಾಗಿ ಆಗೈತಿ ಗುಡಿ. ಎಲ್ಲ ದೇವ್ರನ್ನ ಬಾಳ ಶಿಸ್ತಾಗಿ ಇರ್ತೈತಿ. ಆಮೇಲೆ ಇದು ಸ್ಟೆಪ್ನು ಮಾಡಿಕೊಟ್ರ. ಇಲ್ಲಿ ಮಹಾರಾಷ್ಟ್ರದಾಗ ಇದು ಒಂದ್ ಪದ್ಧತಿ ಐತಿ, ಇದಕ್ಕೆ ಸ್ಟೆಪ್ನು ಮಾಡಿಕೊಡ್ತಾರ. ಈ ಸ್ಟೆಪ್ನಿಂದ ಏನಾಗ್ತೈತಿ, ಹೆಚ್ಚಿಗೆ ದೇವ್ರ ಗುಡಿಗೆ ಲುಕ್ ಬರ್ತೈತಿ. ಒಳ್ಳೇದ್ ಅನಸ್ತೈತಿ, ಮಸ್ತ್ ಚಂದ ಅನಸ್ತೈತಿ. ಅದ್ರ ಸಂಬಂಧ ಬಾಳ ಬೆಸ್ಟ್ ನೇ ಮಾಡ್ಕೊಡ್ತಾರ ಇಲ್ಲಿ. ಇದೆಲ್ಲ ಕ್ಲೀನ್ ಮಾಡೋತನ ಟೈಮ್ ಆಗ್ತೈತಿ. ಈಗ ನಾವು ಮೊನ್ನೆ ವೈಷ್ಣೋ ದೇವಿಗೆ ಹೋಗಿದ್ದೇವಿ ಫೆಬ್ರವರಿಯಾಗ. ಆ ಎಳದಾಗ ಇದೆಲ್ಲ ತಗೊಂಡ್ ಬಂದಿದ್ವಿ ಫೆಬ್ರವರಿಗಿಂದ. ಇದು ವೈಷ್ಣೋ ದೇವಿದಲ್ಲಿ ಜುಮ್ಕಿ ಇತ್ತು, ಚಂದ ಅನಿಸ್ತಿದ್ದು ಒಳ್ಳೆ. ಇದು 2 ತಗೊಂಡ್ ಬಂದೈತಿ. ಅದ್ರಲ್ಲಿ ಹಿಂಗಾಗೈತಿ ಒಂದ್ ಸಣ್ಣ ಅವ್ರದ್ದು 2 ಒಂದೇ ಸಾರಿ ತರ್ಬೇಕಾಗಿತ್ತು. ಇದೇ ನಮ್ಮ ಮನೆದು ದೇವ್ರದ್ ಫೋಟೋ ಮಹಾಲಕ್ಷ್ಮಿದು. ನಮ್ಮ ಮನೆ ದೇವಿ ಮಹಾಲಕ್ಷ್ಮಿ ಇದ್ದಾಳ. ಇದು ಸುತ್ತ ಫೋಟೋನು ನಾನು ದೌಡುಶೆಟ್ ಹಲ್ವಾಯಿ ಗಣಪತಿಗೆ ಹೋಗಿದ್ದೆ. ಅವಾಗ ಬಾಳ ಚಂದ ಅನಿಸ್ತಿದ್ದು ಮೂರ್ತಿ ಫೋಟೋ. ಅದಕ್ಕೆ ನನಗೆ ಇರ್ಲಿ ಇದು ಬೆಸ್ಟ್ ಐತಿ ನಮ್ ಸಂಬಂಧಿ. ನಾವು ತಗೊಳಮು ನಮಗೆ, ಯಾಕಂದ್ರೆ ವರಲಕ್ಷ್ಮಿ ಹಬ್ಬಕ್ಕೂ ಹತ್ತೈತಿ, ಮಹಾಲಕ್ಷ್ಮಿ ಪೂಜಕ್ನು ಹತ್ತೈತಿ. ಅದಕ್ಕೆ ಇದು ಫೋಟೋ ತಗೊಂಡಾಯ್ತು. ಸತ್ಯನಾರಾಯಣ ಪೂಜೆ ಇರ್ತದೆ ಶ್ರಾವಣದಾಗ. ಅದ್ರ ಸಂಬಂಧ ಸತ್ಯನಾರಾಯಣ ಏನೇನ್ ಹತ್ತೈತಿ ಅದೆಲ್ಲ ದೇವ್ರ. ನಮ್ಮ ಮನೆ ದೇವ್ರಂತೂ ಫುಲ್ ದೇವ್ರು ಇದು ಇದ್ದಾನ, ಪುರಾಣಪುರ್ ಸಿದ್ಧಾಯಕ್ ಇದ್ದಾನ. ಅವ್ರಿಗೂ ಮೊನ್ನೆ ಹೋಗಿ ಬಂದೇವ್ ನಾವು. ಮೊನ್ನೆ ಹೋಗಿ ಬರ ಮುಂದ ಫ್ರೆಂಡ್ಸ್ ಇದು ಒಂದ್ ನೋಡ್ರೆ, ಇದು ಕಮಲ್ಗಟ್ಟದ್ ಮಾಳ ತಗೊಂಡ್ ಬಂದೆ. ಅಲ್ಲಿದು ಮೊನ್ನೆ ಹೋಗಿ ಹೋದಾಕ್ರ ನನಗೆ ಇದು ಬೆಸ್ಟ್ ಅನಿಸ್ತು ಸ್ವಾಮಿ ಸಮರ್ಥನ್ ಗುಡಿಯಾಗ. ಅದಕ್ಕೆ ಅದು ತಗೊಂಡ್ ಬಂದಿನಿ. ನಾ ಸಾಯಿಬಾಬಂದ್ ಇಲ್ಲಿ ಪುನಾದಾಗ ಬಂದಾಗ ಹಿಡಿದು ನಾ ಸಾಯಿಬಾಬಂದ್ ಮಾಡ್ತೀನಿ. ಅದ್ರ ಸಂಬಂಧ ಸಾಯಿಬಾಬಂದು ಫೋಟೋ ಕಣ್ಣಿಂದ ಇದ್ದಿದ್ದೆ ತಂದೀನಿ. ಇದು ನಾನು ಬಹಳ ಚಲೋ ಅನಿಸ್ತು. ಇದು ಅಲ್ಲಿ ಒಂದು ಮಾಲ್ ಐತಿ, ಆ ಮಾಲ್ನಾಗಿನ್ ತಗೊಂಡ್ ಬಂದೇನೆ. ಯಾಕಂದ್ರೆ ನಾ ಮೊದಲ ಪುನಾದಾಗ ಬಂದ್ಮೇಲೆ ನಾ ಪ್ರತಿ ತಿಂಗಳಿಗೂ ಒಮ್ಮೆ KP ಟ್ರಾವೆಲ್ಸ್ ಅಂತ ಹೇಳಿತ್ತು ಅವ್ರ ಸರಿ. ನಾ ಯಾವಾಗ್ಲೂ ಪ್ರತಿ ತಿಂಗಳಿಗೊಮ್ಮೆ ಹೋಗಿ ಬರ್ತಿದ್ನೆ ಶಿರಡಿಗೆ. ನನಗಿಷ್ಟು ಬೆಸ್ಟ್ ಅನಿಸ್ತೈತೆ ಅಲ್ಲಿ ಹೋಗ್ಲಕ್ಕ. ಅವ್ರ ಜೋಡಿ ಒಂದೇ ದಿವ್ಸನಾಗ ಬೆಳಿಗ್ಗೆ ತಗೊಂಡ್ ಹೋಗಿ ಸಾಯಂಕಾಲ ತಂದ್ ಬಿಡ್ತಿದ್ರು. ಅವರು ಮನೆಯಿಂದ ತಗೊಂಡ್ ಹೋಗ್ತಿದ್ರು, ಮತ್ ಮನೆಗೆ ತಂದ್ ಬಿಡ್ತಿದ್ರು. ಅದ್ರ ಸಂಬಂಧ ಸಾಯಿಬಾಬಾಗ್ ಹೋಗ್ತಿದ್ದೀನಿ. ಸಾಯಿಬಾಬಾಗ್ ನಾ ಬಾಳ ಅಂದ್ರೆ ಬಾಳ ನಡ್ಕೋತೀನಿ. ಅದು ನನಗ್ ಸಾಯಿಬಾಬಾಗ್ ಹೋದ್ನಂದ್ರ ನನಗ್ ಬಾಳ ಚಲೋ ಅನಿಸ್ತೈತಿ. ಇದು ಎಲ್ಲ ನೋಡಿ ಈಗೆಲ್ಲ ಹಿಂದೆ ಎಲ್ಲ ಇದು ಡಿಸೈನ್ ಮಾಡ್ಸೈತಿ. ಆಮೇಲೆ ಏನಾಗಿದ್ ಗೊತ್ತೈತಿ, ಇದು ಬಾಕಿ ಶುದ್ಧ ಅದಲ್ಲ ದೇವ್ರದ್ದು.
ಇದು ನೋಡ್ರಿ ಸ್ಲೈಡಿಂಗ್ ಡೋರ್ ಇದೆ. ಇದು ಹಿಂಗ್ ಮುಂದೆ ಹೊರಗ್ ಬರ್ತೈತಿ. ಆಮೇಲೆ ಇದಕ್ ನಾವು ಇದು ಹಿಂಗ್ ಮಾಡ್ಲಿಕ್ ಬರ್ತೈತಿ. ನವರಾತ್ರಿದೊಳಗ 9 ದಿನ ದೀಪ ಇರ್ತೈತಲ್ಲ, ಆ ಎಳೆದಾಗ ಏನಾಗ್ತೈತಿ, ಗಾಳಿ ಬಹಳ ಎಲ್ಲಾ ಕಡೆ ಬರ್ತೈತಿ. ಅದ್ರ ಸಂಬಂಧ ಏನ್ ಮಾಡ್ತೀನಿ ನಾನು, ಇದು ಬಾಗ್ಲೆ ಬೇಕಾದ್ರೆ ನಮ್ಗ್ ಬರೀ ಇಷ್ಟು ಮುಂದ್ಗಾನಿ ಸುಮ್ಮ ಮಾಡ್ಬಿಟ್ರೆ ನಡಿತೈತಿ. ಯಾಕಂದ್ರೆ ದೀಪಕ್ಕೆ ಹತ್ತಂಗೆ ಇಲ್ಲ. ಆಮೇಲೆ ಬಟ್ ನಮ್ಗ್ ಬೇಡ ಐತಲ್ಲ ಆರತಿ ಮಾಡಬಹುದು, ಅದು ಸಣ್ಣ ಮಕ್ಕಳು ಇದ್ರೆ ಅದು ಬಡಿತೈತಿ ಇಲ್ಲಿಗೆ ಅಂತೇಳಿ ಒಳಗ್ ಸರ್ಸ್ಬಿಟ್ರಾಯ್ತು, ಇದು ಆಗ್ಬಿಡ್ತೈತಿ. ಇದು ಸುದ್ದ ನಾನು ತರ್ಸಿದ್ನೆ ಲಿಕ್ವಿಡ್. ಇದನ್ನು ಭಾರಿ ಕ್ಲೀನ್ ಆಗ್ತೈತಿ. ಇದು ಕ್ಲೀನ್ ಮಾಡೋ ಸಂಬಂಧ ಇದು ತಗೊಂಡಿನ ಇವತ್ತ. ಇದು ನಾ ಕ್ಲೀನ್ ಮಾಡಕ್ಕಿದ್ದೀನಿ ಈಗ. ಅದ್ರ ಸಂಬಂಧ ನಾನು ಹಿಂಗ ವಿಡಿಯೋ ಮಾಡಿ ತೋರಿಸ್ಬೇಕು. ಯಾಕಂದ್ರೆ ಹ್ಯಾಂಗ್ ಆಗ್ತೈತಿ ನೋಡ್ರಿ, ಇದು ನಿಮ್ಗೂ ಗೊತ್ತಾಗ್ತೈತಿಲ್ಲ. ಇದು ಒಳ್ಳೆ ಭಾರಿ ಶಿಸ್ತಿ ಕ್ಲೀನ್ ಆಗ್ತೈತಿ. ಬೇಟಾಗೊಮ್ ದೇವ್ರು ಇಡ ಮುಂದ ಈ ಸದ್ಯ ಅಷ್ಟರ ಸಂಬಂಧ ಒಂದ್ ಸ್ವಲ್ಪ ಸ್ಟಾಪ್ ಮಾಡ್ತೀನಿ ನಾ. ಹಾಗೆ ಐಸ್ ನಾ ಎಲ್ಲ ದೇವ್ರು ಕ್ಲೀನ್ ಮಾಡೀನಿ. ಈಗ ಕ್ಲೀನ್ ಮಾಡಿ ತಂದೀನಿ. ಈಗೆಲ್ಲ ನೋಡಿ ಇಷ್ಟ ಸ್ವಚ್ಛ ಕ್ಲೀನ್ ಮಾಡೀನಿ. ಈಗ ಅದಕ್ಕೆ ನಿಮ್ಗೆ ಹೊಳ್ಳಿ ತೋರ್ಸೋ ಸಂಬಂಧ ಇದೆಲ್ಲ ಇಡ್ಲಾಕತ್ತೀನಿ. ಯಾಕಂದ್ರೆ ನಾ ಕ್ಲೀನ್ ಮಾಡೋ ಮುಂದೆ ನಿಮ್ಗೆ ತೋರ್ಸಕಿದ್ನೆ. ಇವತ್ ನನಗೆ ಬಹಳ ಲೇಟ್ ಆಗ್ಯದ ಅಂತ ಹೇಳಿ ತೋರ್ಸಿಲ್ಲ. ಯಾಕಂದ್ರೆ ಇಲ್ಲಿ ಅಮಾವಾಸ್ಯೆ ಇದ್ ಸಂಬಂಧ ಇಲ್ಲಿ ದೀಪ ಉತ್ಸವ ಅಂತ ಹೇಳಿ ದೀಪದೆಲ್ಲ ಪೂಜೆ ಮಾಡ್ತಾರೆ. ಎಲ್ಲ ದೀಪಗಳು ತಿಕ್ಕಿ ಕ್ಲೀನ್ ಮಾಡಿ ಎಲ್ಲ ಇವತ್ತ ರಾತ್ರಿ ಪೂಜೆ ಮಾಡ್ತಾರ ದೀಪದ್ದು. ಇದು ನಮ್ದೇ ಬಾಗ್ನಾಗೆ ಬಂದಿತ್ತು. ಇನ್ನೊಂದ್ಸರಿ ನನ್ ಗಾರ್ಡನ್ ತೋರಿಸ್ತೀನಿ. ಇದು ಹಿಂಗ ಇಡ್ಲಿಕ್ಕ ಇದು ಮಾಡ್ಸ್ಕೊಂಡಿನಿ ನಾನು. ಯಾಕಂದ್ರೆ ಇದು ಮಾಡ್ಸ್ಕೊಂಡ್ ಸಂಬಂಧ ಏನಾಗ್ತೈತಿ, ನಮ್ಗೆ ಏನಾದ್ರು ಸಾಮಾನ್ ಇಡ ಮುಂದ ತೊಂದ್ರೆ ಆಗೋದಿಲ್ಲ. ದೇವ್ರಿಗೆ ನೈವೇದ್ಯ ಇಡ್ಲಾಕ್ ಸುತ್ತ ಬರ್ತೈತಿ. ಹಿಂಗಿದ್ದು ಸರ್ಸಿ ಒಳಗ್ ಹೋಗ್ಬಿಡ್ತದಲ್ಲ ಡ್ರಾವ್ಗೆ. ಎಲ್ಲ ದೇವ್ರ ಸಾಮಾನ್ ಎಲ್ಲ ಇಟ್ಕೊಳಕ್ ಇಲ್ಲಿನೂ ಜಾಗ ಮಾಡ್ಸಿನಿ. ಇದೆಲ್ಲ ಜಾಗ ಮಾಡಿಸ್ಬಿಟ್ಟಿನಿ. ಅಲ್ಲಿಂದ ಇವೆಲ್ಲ ದೀಪ ಅದೆಲ್ಲ ಕ್ಲೀನ್ ಮಾಡಿ ನಿನ್ನೆ ಇದನ್ನು ಎಲ್ಲ ಈಗ ಇಡ್ಲಿಕ್ಕ ಚೌರಂಗ ಇವೆಲ್ಲ ಬಣ್ಣೆಗಳೆಲ್ಲ ದೇವ್ರದು ತಿಕ್ಕಿ ಆಗಿತ್ತು. ಇದನ್ನು ಎಲ್ಲ ಇಡಾಕ ಇದನ್ನು ಮಾಡಿಸ್ಬಿಟ್ಟಿನಿ. ಇದನ್ನು ಹ್ಯಾಂಗಂದ್ರೆ ಚಂದಾಗಿ ಇಲ್ಲೆಲ್ಲ ಚೌರಂಗದೆಲ್ಲ ಕೊಡ್ತಾವ ದೇವ್ರು. ಅದೇ ಬಂದ್ ಮಾಡಿದ್ರಾಯ್ತು. ಮತ್ತೆಲ್ಲ ಏನೋ ಡಸ್ಟ್ನು ಹೋಗುದಿಲ್ಲ, ಶಿಸ್ತಾಗಿರ್ತಾವ ಅಂತ ಹೇಳಿ ಇದನ್ ಮಾಡ್ಸಿದ್ವಿ. ನೋಡಿದ್ರಲ್ಲ ಎಲ್ಲ ಚಂದಾಗೈತೆಲ್ಲ. ನಿಮಗೂ ಪಸಂದ್ ಬರ್ತಲ್ಲ ಹೇಳ್ರಿ ನೀವು ನನಗ. ಹೆಂಗ್ ಅನಿಸ್ತು ಹ್ಯಾಂಗಿಲ್ಲ ಕಮೆಂಟ್ನಾಗ ಹೇಳಿದ್ರಿ ಅಂದ್ರೆ ನನಗೆ ಗೊತ್ತಾಗ್ತೈತಿ. ನಾ ಇದ್ರಾಗ ಈ ವಿಡಿಯೋದಾಗ ಏನ್ ಇಂಪ್ರೂವ್ ಮಾಡ್ಬೇಕು ಅದನ್ನು ನನಗೆ ನೀವು ಹೇಳ್ರಿ. ಯಾಕಂದ್ರೆ ನಾರಿ ಸದ್ಯ ಇದಿಷ್ಟು ಮಾಡೀನಿ. ಮತ್ ಹೊಳ ಮೀಟ್ ಆಗೋ ಮತ್ತ 5 ಗಂಟೆಗ. ಹಾಯ್, ನಾನು ನಿಮ್ಗೆ ಹೇಳಿದ್ನೆಲ್ಲ 5 ಗಂಟೆಗೆ ಭೇಟಿ ಆಗೋಮ ಅಂತೇಳಿ. ಇವತ್ತು ದೀಪ ಅಮಾವಾಸ್ಯೆ ಸಂಬಂಧ ನಾನು ಎಲ್ಲ ದೀಪಗಳು ಹಚ್ಚೀನಿ. ಈಗ ನಿಮ್ಗೆ ನಾ ತೋರಿಸ್ತೀನಿ ನೋಡ್ರಿ ಒಂದು ಸ್ವಲ್ಪ. ನೋಡ್ರಿ, ಇದು ದೀಪ ಅಮಾವಾಸ್ಯೆದು ಎಲ್ಲ ನಾ ತಯಾರು ಮಾಡೀನಿ ಇವತ್ತು. ಮುಂಜಾನೆ ಬೆಳಗ್ಗೆ ಹಿಡಿದು ಇದೇ ಕೆಲಸ ನಡೆದಿತ್ತು. ಈಗ ನೋಡ್ರಿ ಇದೆಲ್ಲ ಸರಿಯಾಗಿ ಹಚ್ಚೀನಿ ಈಗ ದೀಪ. ಹಿಂಗೆಲ್ಲ ಪೂಜೆ ಆಗೈತಿ. दादी ने पूजा की है इसलिए मैं जय करना हूँ। आपको अच्छा लगा? आपको अच्छा लगता है भगवान का पूजा करने का, जय जय करने का? हाँ, तो हाथ जोड़ो उनको. हाय गाइस, ದೀಪ ಉತ್ಸವ ಅಮಾವಾಸ್ಯೆ ಸಲುವಾಗಿ ಇವತ್ತು ಚಂದಾಗಿ ಇದೆಲ್ಲ ಪೂಜೆ ಮಾಡೈತಿ. ದೀಪ ಹಚ್ಚೈತಿ. ನನಗೆ ಭಾರಿ ಬೆಸ್ಟ್ ಅನ್ಸಾಕತ್ತೈತಿ, ಚಂದ ಕಾಣಿಸಾಕತ್ತೈತಿ. ಎಲ್ಲ ದೇವ್ರ ಮುಂದೆಲ್ಲ ದೀಪ 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 ಭಾಳ ಅಂದ್ರೆ ಭಾಳ ಹಿಂಗೆ ಪಾಸಿಟಿವ್ ಅನಿಸ್ಲಾಕತ್ತೈತಿ. ನನ್ನ ಸೊಸಿ ಮಗ ಎಲ್ಲರೂ ಒಂದೊಂದು ದೀಪ ಹಚ್ಚಿದೀವಿ ನಾವು. ಯಾಕಂದ್ರೆ ಎಲ್ಲರೂ ಒಂದೊಂದು ಹಚ್ಚೋದು ಇರ್ತೈತಲ್ಲ, ಅದ್ರ ಸಂಬಂಧ ಎಲ್ಲರೂ ಒಂದೊಂದು ಹಚ್ಚಿವಿ. ಈಗ ಪೂಜೆ ಆಗೈತಿ. ಇವತ್ತು ನಮ್ದು ಗುರುವಾರ ಉಪವಾಸ ಐತಿ. ಎಲ್ಲರಿಗೂ ಈಗ ಅಡುಗೆ ಮಾಡೋದೈತಿ. ಹಾಯ್, ಎಲ್ಲರದ್ದು ಊಟ ಆಯ್ತು. ಇವತ್ತು ಗುರುವಾರ ಐತಲ್ಲ, ಉಪವಾಸ ಇದ್ದ ಸಂಬಂಧ ಎಲ್ಲರೂ ಉಪವಾಸ ಬಿಟ್ಟಾಗೈತಿ. ಎಲ್ಲ ಈಗ ತೆಳಗೋಡೆ ಹೋಗಿ ಬೆಳಗ್ಗೆ ಹೂ ಸಿಕ್ಕಿದ್ದಿಲ್ಲ. ಈಗ ತೆಳಗೆ ಹೋಗಿ ಹೂ ತೊಗೊಂಡು ಬಂದೀನಿ. ಈಗ ಅದ್ರದ್ದು ದೇವ್ರಿಗೆ ಹಾರ ಮಾಡಿ ತಯಾರು ಮಾಡಿ ಇಡೋದು ಈಗ. ಈಗ ಬಂದಾನ ಆಫೀಸ್ನಿಂದ. ದಿನ ಊಟ ಅಂತೂ ಪತ್ತ ಇಲ್ಲ. ಅವನಿಗೆ ಈಗ ಚಹಾ ಕುಡಿದೈತಿ. ಈಗ ಬ್ಲ್ಯಾಕ್ ಕಾಫಿ ಕುಡ್ದಾಗೈತಿ. ಈಗ ಮತ್ತೆ ಒಳ್ಳೆ ಅವನಿಗೆ ಚಾನು ಬೇಕಂತ ಈಗ ಅವನಿಗೆ ಚಹಾ ಮಾಡಿ ಕೊಡೋದು. ಅವ್ನು ಸರಿ, ಈಗ ನಾನು ಒಂದು ಸ್ವಲ್ಪ ಚಹಾ ಕುಡಿತೇನೆ. ಹೋಗಿ ಮನ್ಕೋತೀನಿ. ಇಲ್ಲೇ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಗುಡ್ ನೈಟ್. ಗುಡ್ ನೈಟ್.